ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 38 ಎದೆ ಸುತ್ತಳತೆಯ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ. ವಿತೌಟ್ ಅಳತೆ ಬ್ಲೌಸ್, ಅಂದರೆ ಅಳತೆ ಬ್ಲೌಸ್ ಯೂಸ್ ಮಾಡದಂತೆ ಒಂದು 3 ಪಾಯಿಂಟನ್ನು ತಿಳ್ಕೊಂಡ್ರೆ ಸಾಕು. ನಾವು ಅಳತೆ ಬ್ಲೌಸ್ ಕೊಟ್ಟಿಲ್ಲ, ಈಗ ಕೆಲವರು ಹೊರಗಡೆಯಿಂದ ಹೇಳ್ತಾರೆ ಇಷ್ಟು ಅಳತೆಗೆ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ. ಈಗಾಗಲೇ ನಾನು 3 ಪಾಯಿಂಟ್ಸನ್ನು ತಿಳ್ಕೋಬೇಕು, ಆಗ ಕೇಳಿಕೊಂಡು ಎಷ್ಟು ಅದು ಯಾವ ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಇದರ ಸ್ಲೀವ್ಸನ್ನು ಕಟ್ ಮಾಡಿ ತೋರಿಸಿದ್ದೆ. ಅದು 3 ಪಾಯಿಂಟನ್ನು ತಿಳ್ಕೊಂಡ್ರೆ ನಾವು ಸ್ಲೀವ್ಸನ್ನು ಅಳತೆ ಬ್ಲೌಸ್ ಇಲ್ಲದೆ ಕಟ್ ಮಾಡಬಹುದು ಅಂತ. ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸನ್ನು ಯೂಸ್ ಮಾಡದಂತೆ ನಾವು ಒಂದು 3 ಅಳತೆಯನ್ನು ತಿಳ್ಕೊಂಡ್ರೆ ನಾವು ಯಾವ ರೀತಿ ನಾವು ಇದನ್ನು ಕಟ್ ಮಾಡ್ಕೋಬಹುದು 38 ಎದೆ ಸುತ್ತಳತೆಯ ಬ್ಲೌಸನ್ನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೀವು ವಿಡಿಯೋನ ನೋಡಿ ಕಟಿಂಗನ್ನು ಮಾಡಿ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೂ ಅಷ್ಟೇ ಈ ಅಳತೆ ಬ್ಲೌಸನ್ನು ಅಳತೆಯನ್ನು ತೆಗೆಯೋದು ಮಾಡೋದು ಟೈಮೆಲ್ಲ ಸೇವ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿದ್ರೆ ಇದು ಖಂಡಿತ ಆಗುತ್ತೆ. ಇಷ್ಟು ಅಳತೆಯ ಇಷ್ಟು 36, 38, 40 ಅಥವಾ 32, 34 ಅಂತ ನಮ್ಗೆ ಅಳತೆ ಗೊತ್ತಾಗ್ಬಿಟ್ರೆ, ಒಂದು 3 ಪಾಯಿಂಟ್ಸ್ ನಮಗೆ ಗೊತ್ತಾಗ್ಬಿಟ್ರೆ ನಾವು ಖಂಡಿತವಾಗ್ಲೂ ನೀಟಾಗಿ ಕಟಿಂಗನ್ನು ಮಾಡ್ಕೋಬೋದು. ಅದು ಹೇಗೆ ಅಂತ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ದರೆ ಈಗ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಫಸ್ಟು ಮೊದಲನೇ ಅಳತೆ ಯಾವುದು ನಾವು ತಿಳ್ಕೊಬೇಕು ಅಂತಂದರೆ ನಮ್ಮ ವಿಡ್ತು, ನಮ್ಮ ಎದೆಯ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇದು 38 ಎದೆ ಸುತ್ತಳತೆಯ ಬ್ಲೌಸ್. ಈಗಾಗಲೇ ಹೇಳ್ದಂಗೆ ನಾನು 1 ಪಾಯಿಂಟ್ ತಿಳ್ಕೊಂಡಿದ್ದೀನಿ ನೋಡಿ. 38 ಅಂತಂದರೆ ನಮಗೆ ಎಷ್ಟು ಬರುತ್ತೆ? 9.25 ಬರುತ್ತೆ. ಅದಕ್ಕೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಪ್ಲಸ್ 2 ಇಂಚು ನಮಗೆ ಮಾರ್ಜಿನ್ಗೆ ಬರುತ್ತೆ. ಕರೆಕ್ಟಾಗಿದೆ, ಅದಾಯ್ತಲ್ವ. ನೆಕ್ಸ್ಟ್ ಇನ್ನೊಂದು ಅಳತೆ ಯಾವುದು ಅಂತಂದರೆ ನಾನು ತಿಳ್ಕೊಬೇಕಾಗಿರುವಂಥದ್ದು ಲೆಂತು ನಮಗೆ ಇದು ಬಂದು ಇಲ್ಲಿ ಇದಿದೆ, ನಾವು ಕಟ್ ಮಾಡೋ ಅವಶ್ಯಕತೆ ಎಲ್ಲ ನೀಟಾಗಿದೆ. 14.25 ನಮಗೆ ರೆಡಿ ಬೇಕು ನೋಡಿ. ರೆಡಿ 14.25 ಅಂದರೆ ನಾವು 15.25 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 15.25 ಒಂದು ಮಾರ್ಕನ್ನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. ವಿತ್ ಮಾರ್ಜಿನು ಸೇರಿಸಿರೋದ್ರಿಂದ ನಾನು ಇಲ್ಲಿಗೆ ಗೆರೆಯನ್ನು ಹಾಕೋತೀನಿ ನೋಡಿ. ಈ ಕಡೆಗೂ 15.25 ಇರಬೇಕಾಗತ್ತೆ. ಕರೆಕ್ಟಾಗಿ ನೀವು ಮೆಜರ್ಮೆಂಟನ್ನು ತಗೋಬೇಕು ನೋಡಿ. ಕರೆಕ್ಟಾಗಿ 15.25 ಇಂಚಿದೆ. ಈಗ ನಮಗೆ 2 ಪಾಯಿಂಟ್ ಸಿಕ್ಕೋಯ್ತು. ನಮಗೆ 3ನೇ ಪಾಯಿಂಟ್ ಯಾವುದು ಅಂತಂದರೆ ಶೋಲ್ಡರನ್ನು ನಾವು ಹೇಗೆ ತಗೊಳ್ಳೋದು ಅಂದರೆ, ನಮಗೆ ಅಳತೆ ಬ್ಲೌಸನ್ನು ಕೊಟ್ಟಿಲ್ಲ ಅಂತಂದ್ರೂ ಅಳತೆ ಬ್ಲೌಸ್ ಅದು ಎಷ್ಟು ಬರುತ್ತೆ ನೋಡಿ, ಅದರಲ್ಲಿ ಅರ್ಧ ನಮಗೆ ಇದರಲ್ಲಿ 9 ಇಂಚ್ ಬರುತ್ತೆ. ಈ ಅಳತೆಗೆ ನಾನು ಇಲ್ಲಿ 4.25ಗೆ ಒಂದು ಮಾರ್ಕನ್ನು ಮಾಡ್ಕೋತಿದ್ದೀನಿ. ಈ 4.25ಗೆ ಒಂದು ಮಾರ್ಕನ್ನು ಮಾಡ್ಕೊಂಡ್ಮೇಲೆ ನಮಗೆ ಪಟ್ಟಿ 2 ಇಂಚ್ ಬೇಕು, ಮಧ್ಯ ಪಟ್ಟಿ 2 ಇಂಚ್ ಬೇಕು, ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ. ಅದಕ್ಕೆ ನಾವು 3 ಇಂಚನ್ನು ಇಟ್ಕೋಬೇಕಾಗತ್ತೆ. ಇಲ್ಲಿಂದ 3 ಇಂಚನ್ನು ಇಟ್ಕೋತೀನಿ. 3 ಇಂಚನ್ನು ಇಟ್ಕೊಂಡ್ರೆ ನಮಗೆ ಇಲ್ಲಿ ನಮಗೆ ವಿಡ್ತು ಸಿಗುವಂಥದ್ದು 1.5 ಇಂಚು. 1.5 ಇಂಚು, ಇಲ್ಲಿಂದ 3 ಇಂಚು, ಇಲ್ಲಿಂದ ನಮಗೆ 4.25 ಇಂಚು ನೋಡಿ. ಇಲ್ಲಿಂದ ನಮಗೆ 4.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ನೀವು ನೀಟಾಗಿ ತಿಳ್ಕೊಂಬಿಡ್ತು ಅಂತಂದರೆ ನಿಮಗೆ ಇದೊಂದು, ಮತ್ತು ಇಲ್ಲಿ ನಮಗೆ ಹಾರ್ಮೋಲ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ತಿಳ್ಕೊಬೇಕು. ಮಾರ್ಜಿನ್ ಸಮೇತ ನಮಗೆ ಹಾರ್ಮೋಲ್ ರೌಂಡ್ ಬೇಕಾಗಿರುವಂಥದ್ದು ಇಲ್ಲಿ 5.25 ಇಂಚು ಬೇಕಾಗತ್ತೆ. 5.25 ಇಂಚು ನೋಡಿ. ಈಗ ಇಲ್ಲಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಇಲ್ಲಿ ನಮಗೆ ವಿಡ್ತು ಎಷ್ಟು ನಮಗೆ 9.25 ಇಂಚ್ ಬೇಕು. 9.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಪ್ಲಸ್ 2 ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಇದಾದ ನಂತರ ನಾವು 1/2 ಇಂಚ್ ಒಳಗಡೆಗೆ ತಗೊಂಡು ನಾವು ಅಲ್ಲಿಗೊಂದು ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಮಗೆ ಹಾರ್ಮೋಲು ನೀಟಾಗಿ ಬರಲಿ ಅಂತೇಳಿ ನೋಡಿ. ಇಲ್ಲಿಂದ ಆಯ್ತಲ್ವ. ಈಗ ಇಲ್ಲಿಂದ ನಾವು 1.25 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಒಳಗಡೆಗೆ ನೋಡಿ. ಇಲ್ಲಿಂದ 1.25 ಇಂಚನ್ನು ಮಾರ್ಕನ್ನು ಮಾಡ್ಕೋತೀನಿ ನೋಡಿ. ಈ ರೀತಿ ಹಾಕೋಬಿಟ್ರೆ ನಮ್ಗೆ ಅಳತೆ ಗೊತ್ತಾಗುತ್ತೆ. ಮತ್ತು ಇಲ್ಲಿಂದ ಇದೇನು ಹಾರ್ಮೋಲು ನಮ್ಗೆ 5.25 ಇಂಚ್ ಇದೆಯೋ, 1/2 ಇಂಚು ಹೋದರೆ ನಮಗೆ ರೆಡಿ ಸಿಗುವಂಥದ್ದು 5 ಇಂಚು. ಹಂಗಾಗಿ ನಾನು ಮಾರ್ಜಿನ್ ಸಮೇತನೇ ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ. 5.25 ಅಂದರೆ ಅಲ್ಲಿ 2.25ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈ ಮಾರ್ಕನ್ನು ಮಾಡಿಕೊಂಡು ಈಗ ನೋಡಿ, ಈ ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡು ನಾವು ಇದಕ್ಕೊಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ.
ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಈ ರೀತಿ ಮಾಡ್ಕೋಬೇಕು. ಫ್ರಂಟಲ್ಲಿ ನಾವು ಶೇಪನ್ನು ತೆಗಿಬೇಕಲ್ವ, ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ 1/4 ಇಂಚು ಕೆಳಗಡೆ ಈ ರೀತಿ ತಗೋಬೇಕು. ಈಗ ನಾವು ಇದನ್ನು ಹೇಗೆ ಕರೆಕ್ಟಾಗಿದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನೋಡಿ, ಇಲ್ಲಿಗೆ 1/2 ಇಂಚು ನಮಗೆ ಮಾರ್ಜಿನು. ಇದನ್ನು ಒಂದು ಗೆರೆಯನ್ನು ಹಾಕೋತೀನಿ. ಯಾಕೆ ಅಂದರೆ ನಮಗೆ 1/2 ಇಂಚ್ಗೆ ನಾವು ಗೆರೆ ಹಾಕಲೇಬೇಕು. ಯಾಕೆ ಅಂದರೆ ಅದನ್ನು ಕೌಂಟ್ ಮಾಡೋ ಹಾಗಿಲ್ಲ, ಅದು ಸ್ಟಿಚಿಂಗ್ ಹೋಗೋದ್ರಿಂದ ಇದನ್ನು ಕಂಪಲ್ಸರಿ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಮಗೆ ಚೆಸ್ಟ್ ಸಿಕ್ತು. ಈಗ ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕು ಅಂತಂದರೆ ನಮ್ಮ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ತಿಳ್ಕೊಂಡು ನೋಡಿ, ಇಲ್ಲಿ ನಮಗೆ ಸೊಂಟದ ಸುತ್ತಳತೆ ಬಂದು 33 ಇಂಚಿದೆ. ಅದು 4ನೇ ಒಂದು ಭಾಗ ಅಂದರೆ 8.25 ಇಂಚಿಗೆ ಬರುತ್ತೆ. ನೋಡಿ, 8.25 ಇಂಚು, 8.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡೆ. ಮತ್ತು ಅಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಪ್ಲಸ್ 2 ಇಂಚು. ನೋಡಿ, 2 ಇಂಚ್ಗೆ ಒಂದು ಮಾರ್ಕು. ಇದೆಲ್ಲ ಮಾರ್ಕ್ಗಳು ಏನು ಅಂತ ತಿಳಿಸ್ಕೊಡ್ತೀನಿ ನಾನು. ಈಗ ನೀವು ಇಲ್ಲಿಂದ ಇಲ್ಲಿಗೆ ನೋಡಿ, ಈ ರೀತಿ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡ್ರೆ, ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು. ಮತ್ತು ಇಲ್ಲಿಂದ ನೋಡಿ, ಇಲ್ಲಿಂದ ಎಷ್ಟಿದೆ, 9.25 ಇಂಚಿದೆ. 9.25 ಇಂಚು ಅರ್ಧ ಎಷ್ಟು ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆಯಾ? ನೋಡಿ, ಕಾಣಿಸ್ತಿದೆಯಾ? ಇಲ್ಲಿಗೆ ಒಂದು 4 ಇಂಚಷ್ಟು ಹೈಟ್ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಇಲ್ಲಿ ಸ್ಟ್ರೈಟಾಗಿ ನೋಡಿ, ಇಲ್ಲಿ ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕ್, ಈ ಕಡೆ 1/2 ಇಂಚ್ಗೆ ಒಂದು ಮಾರ್ಕ್. ಇದು ಕಂಪಲ್ಸರಿ, ಇದನ್ನು ಮರಿಬಾರ್ದು ಮತ್ತು ಸ್ಕಿಪ್ ಮಾಡಬಾರ್ದು. ಯಾಕೆ ಅಂದರೆ ಬ್ಲೌಸು ಫಿಟ್ಟಾಗಿ ಬ್ಯಾಕಲ್ಲಿ ಕೂತ್ಕೋಬೇಕು ಅಂತಂದರೆ ನಮಗೆ ಇದು ಖಂಡಿತವಾಗ್ಲೂ ಬೇಕು. ಮತ್ತು ಇಲ್ಲಿ ನಮಗೆ ಬ್ಯಾಕ್ ನೆಕ್ಕು ಇಷ್ಟೇ ಬೇಕು ಅಂತ ಏನಿಲ್ಲ. ಅಂದರೆ ನಾವು ಇಲ್ಲಿ ಬ್ಯಾಕ್ ನೆಕ್ಗೆ ಇಷ್ಟೇ ಉದ್ದ ಬೇಕು ಅಂತ ತಗೊಳ್ಳೋ ಹಾಗಿಲ್ಲ. ಕೆಲವರು 12 ಇಂಚ್ವರೆಗೂ ಇಟ್ಕೋತಾರೆ, ಕೆಲವರು 3 ಇಂಚ್ಗೆ ಲಾಸ್ಟ್ ಮಾಡ್ತಾರೆ. ಹಾಗೆ ಅವ್ರಿಗೆ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಹಾಕ್ಕೋಬೇಕು. ಇದು 10.25 ಇಂಚಿದೆ ಮಾರ್ಜಿನ್ ಸಮೇತ. ನಾನು ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ. ಈಗ ನಿಮಗೇನಾದರೂ ಇದಕ್ಕೆ ಬ್ರಾಡ್ ಬೇಕು ಅನಿಸಿದ್ರೆ, ನನ್ನ ಮೇಲೆ ಇಟ್ಟಿರುವಂಥ ವಿಡ್ತು 1.5 ಇಂಚಿದೆ. ಇದು 2.5 ಇಂಚ್ವರೆಗೂ ತಗೋಬೋದು. ಅವರು ಜಾಸ್ತಿ ಬ್ರಾಡ್ ಹಾಕಲ್ಲ. ನಾನು 2 ಇಂಚ್ವರೆಗೂ ತಗೋತಾ ಇದ್ದೀನಿ. ಈಗ ನೋಡಿ, ಈಗ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು. ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾನೆಲ್ಲ ನಂಬರ್ಸ್ ಹಾಕಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಈ ಕರ್ವ್ ಸ್ಕೇಲಿಂದ ನೋಡಿ, ಈ ರೀತಿ ಒಂದು ಶೇಪನ್ನು ಕೊಟ್ಕೋಬೇಕು. ಈ ರೀತಿ ಶೇಪನ್ನು ಕೊಟ್ಕೊಂಡು ಏನು ಮಾಡಬೇಕು, ಈ ರೀತಿ ತಗೊಂಡು ಹೋಗುವಂಥದ್ದು. ನೋಡಿ, ಈ ರೀತಿ ಬರುತ್ತೆ. ನಾವು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಈಗ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಇಂಚು ಅಂತ ನೋಡೋದಾದರೆ, ಇದು 10.25 ಇಂಚ್, ಇಲ್ಲಿ 1.25 ಇಂಚ್ ವಿಡ್ತ್, ಇದು 3 ಇಂಚ್, ಇಲ್ಲಿಂದ ಇಲ್ಲಿಗೆ 4.25 ಇಂಚು, ಮತ್ತು ಇಲ್ಲಿಂದ ಕೆಳಗೆ 5.25 ಇಂಚ್ ಪ್ಲಸ್ ಅರ್ಧ ಇಂಚ್. ಈ ಕಡೆ ಸೈಡಿಗೆ ತಗೊಂಡಿದ್ದೀವಲ್ಲ, ಅದು ನಮಗೆ ಹಾರ್ಮೋಲ್ ಕರೆಕ್ಟಾಗಿ ಬರುತ್ತೆ. ಮತ್ತು ಹೇಗೆ ಚೆಕ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನು ತೋರಿಸ್ಕೊಡ್ತೀನಿ. ನಮಗೆ ವಿಡ್ತ್ ಬಂದು 9.25 ಇಂಚ್, ಇಲ್ಲಿ ಬಂದು ಇಲ್ಲಿ 8.25 ಇಂಚ್ ಪ್ಲಸ್ 1 ಇಂಚ್. ಇದಿಷ್ಟು ನಮಗೆ ಕಾಣಿಸ್ತಿದೆಯಾ? ನೋಡಿ, ಇದಿಷ್ಟನ್ನು ನಾವು ನೀಟಾಗಿ ನೋಡ್ಕೋಬೇಕು. ನೋಡಿ, ಕಾಣಿಸ್ತಿದೆಯಾ? ಈಗ ಈ ರೀತಿ ನೋಡ್ಕೊಳ್ಳೋದ್ರಿಂದ ನಿಮಗೆಲ್ಲ ಸಿಕ್ತು ಅಳತೆ. ನಮಗೆ 3 ಅಳತೆನ ಹೇಳಿದ್ನಲ್ಲ, ಹಾರ್ಮೋಲ್ ರೌಂಡು, ಆರ್ಮೋಲ್ಗೆ ಪಟ್ಟಿಗೆ ನಮ್ಗೆ ಎಷ್ಟು ಇಂಚ್ ಬೇಕು, ವಿಡ್ತ್ ಎಷ್ಟು ಬೇಕು, ಲೆಂತ್ ಎಷ್ಟು ಬೇಕು, ಅಷ್ಟನ್ನು ತಿಳ್ಕೊಂಡ್ರೆ ನಮಗೆ ಈ ಅಳತೆಗೆ 5.25 ಇಂಚ್ ಬೇಕು. ಈಗ ಇದನ್ನು ನಾನು ನೋಡಿದ್ದೀನಿ, ಅವ್ರಿಗೆ 16 ಇಂಚ್ ಬೇಕು. ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡೋಣ. 8.25 ಇಂಚು ಒಂದು ಸೈಡಲ್ಲಿ ಬೇಕಾಗತ್ತೆ. ನಾವು ಮಾರ್ಜಿನನ್ನು ಬಿಟ್ಬಿಡೋಣ. ನೋಡಿ, ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ 8.25 ಇಂಚು ನಮಗೆ ವಿಡ್ತು ಬಂದಿದೆ. ರೌಂಡು ಹಾರ್ಮೋಲ್ ರೌಂಡಿಂಗ್ ಬಂದಿದೆ.
ಪರ್ಫೆಕ್ಟಾಗಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚಾರ್ಟ್ ಅಂದರೆ ಇಷ್ಟು ಅಳತೆಗೆ ಇಷ್ಟು ವಿಡ್ತು, ಇಷ್ಟು ನಮಗೆ ಅಳತೆ ಬ್ಲೌಸ್ ಇಲ್ಲ ಅಂದ್ರೂ ನಮಗೆ ಪ್ರಾಕ್ಟೀಸಲ್ಲಿ ಗೊತ್ತಾಗೋಗ್ಬಿಡುತ್ತೆ. ನೀವು ಬಿಗಿನರ್ಸ್ ಆದರೆ ಈ ವಿಡಿಯೋ ಮಾಡ್ತಾ ಇರೋದು ಬಿಗಿನರ್ಸ್ಗೋಸ್ಕರನೇ. ಇಷ್ಟೆಲ್ಲ ತಿಳ್ಕೊಂಡ್ರೆ ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ನೋಡಿ, ಅದು ಹೇಗೆ ಮಾರ್ಕ್ ಇದೆಯೋ ಹಾಗಾಗಿ ಕಟ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಈಗ ಇಲ್ಲಿ ಇದನ್ನು ತೆಗೆದು ಇದನ್ನು ತೆಗೆದು ನಮಗೆ ಇಲ್ಲಿ ನಮಗೇನು ಬೇಕು, ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಬ್ರಾಡ್ ಬೇಕಂದರೆ ನಾನು ಹೇಳಿದ್ನಲ್ವ ಆ ರೀತಿಯೇ ಕಟ್ ಮಾಡ್ಕೋಬೋದು. ಮಾರ್ಕನ್ನು ಮಾಡಿಕೊಂಡು, ಇಲ್ಲ ಅಂದರೆ ನಮಗೆ ಬ್ರಾಡ್ ಬೇಡ ಅಂದರೆ ಒಂದು ಅರ್ಧ ಇಂಚ್ ಇಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಎಷ್ಟು. ಈಗ ನಾವು ಇಲ್ಲಿ ಶೇಪು ಮುಂದೆ ಇದರಲ್ಲಿ ತೆಗೆಯೋದು, ಇಲ್ಲೊಂದು ನ್ಯಾಚನ್ನು ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟ್ ಆಯಿತು. ನೋಡಿ, ಬ್ಯಾಕ್ ಪಾರ್ಟ್ ರೆಡಿ ಇದೆ. ಈಗ ಉದ್ದ ಅಗಲ ಎಲ್ಲ ಸಿಕ್ಕಿದೆ ನಮಗೆ. ಬ್ಯಾಕ್ ಪಾರ್ಟ್ ರೆಡಿ ಇದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಬ್ಯಾಕ್ ಪಾರ್ಟ್ ಅಂತ ಈಗ ನೋಡ್ಬೋದು. ಫ್ರಂಟ್ ಪಾರ್ಟನ್ನು ಕಟ್ ಮಾಡುವಂಥ ಟೈಮು ಹಾಗಿದ್ರೆ ಈಗ ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಹಾಕೋಬೇಕು ಅಂತ ನೋಡ್ಕೊಳ್ಳೋಣ ಅಲ್ವಾ. ಈಗ ನೋಡಿ, ಇದನ್ನು ಈ ರೀತಿನೇ ಇಟ್ಕೊಂಡು ನಮಗೆ ಇಲ್ಲಿ ಇದನ್ನು ಇಟ್ಕೊಳ್ಳೋಣ. ಈಗ ಇಟ್ಕೊಂಡು ಅಳತೆ ಕರೆಕ್ಟಾಗಿದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ನೋಡಿ, ವಿಡ್ತು ನಮಗೆ ಕಡಿಮೆ ಇದೆ, ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಜೊತೆಗೆ 1/2 ಇಂಚು ನಾವು ಉಕ್ಸು ಕಾಜಾ ಡಬಲ್ ಸಿಂಗಲ್ ಪಟ್ಟಿಗೆ 1/2 ಇಂಚನ್ನು ಮಾರ್ಜಿನ್ಗೆ ಬಿಡಬೇಕಾಗತ್ತೆ. ಕರೆಕ್ಟಾಗಿದೆ. ಈಗ ನೋಡಿ, ಇಲ್ಲಿಂದ 1/2 ಇಂಚು ಇದನ್ನು ಬಿಟ್ಟು ನಾವು ಮಿಕ್ಕುದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ನೋಡಿ ಕಾಣಿಸ್ತಿದೆಯಾ? ಇಲ್ಲಿ 1/2 ಇಂಚನ್ನು ಬಿಟ್ಕೋಬೇಕು. ಇಲ್ಲಿವರೆಗೂ 1/2 ಇಂಚನ್ನು ಬಿಟ್ಕೊಳ್ಳೋಣ. ಬಿಟ್ಕೊಂಡಾದ ನಂತರ ಅದನ್ನು ಬಿಟ್ಟು ಇದನ್ನು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಅದನ್ನು ಬಿಡಬೇಕು 1/2 ಇಂಚನ್ನು. ಕಾಣಿಸ್ತಿದೆಯಾ? ಮತ್ತು ಈ 2 ಪೀಸನ್ನು ಒಟ್ಟಿಗೆ ಕಟ್ ಮಾಡೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಈಗಾಗಲೇ. ನಿಮಗೆ ಬೇಕಂದರೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ. ನೋಡಿ, ಒಂದು ನಿಮಿಷ ನೀಟಾಗಿ ಮುಚ್ಕೊಳ್ಳೋಣ ಫಸ್ಟ್. ಈಗ ನೋಡಿ, ಇದೆಲ್ಲೆಲ್ಲಿ ಬರುತ್ತೆ ನೋಡ್ಕೋಬೇಕು. ನೋಡಿ, ಈ ರೀತಿ ಇಲ್ಲಿ 1/2 ಇಂಚನ್ನು ಬಿಟ್ಟು ಅಲ್ಲಿಗೆ ನಮಗೆ ಇದು 1.5 ಇತ್ತು. ಒಂದು 1/2 ಇಂಚ್ ಅಂತಂದರೆ ನಮಗೆ ನೋಡಿ ಇಲ್ಲಿಗಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಪಟ್ಟಿಗೆ ಹೋಗುತ್ತೆ. ಹಾಗಾಗಿ ಈಗ ನೋಡಿ, ಇಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಇಷ್ಟು. ಇದು ಹೇಗಿದೆ ಹಾಗೇ ನಾವು ಮಾರ್ಕನ್ನು ಮಾಡ್ಕೋಬೇಕು. ಆಯ್ತಲ್ವಾ? ಈಗ ಇಲ್ಲಿಂದ ಇದನ್ನು ತೆಗೆದು ಬಿಡೋಣ. ನೋಡಿ, ಕರೆಕ್ಟಾಗಿದೆಯಾ? ಇನ್ನೊಂದು ಸತಿ ನೋಡ್ಕೊಳ್ಳಿ. ಈಗ ತೆಗೆದು ಬಿಡೋಣ ಅಲ್ವಾ? ನೋಡಿ, ಇದು ನಮಗೆ ಬಂತು. ಈಗ ನಾವು ಇಲ್ಲಿಂದ ಇಲ್ಲಿಗೆ 5.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಲ್ ಶೇಪಲ್ಲಿ ಬರ್ಕೋಬೇಕು. ಫಸ್ಟ್ ಬರ್ಕೊಂಡು ಒಂದು 1/2 ಇಂಚು, ಅದು 1/2 ಇಂಚ್ ಅಂದರೆ ಇಲ್ಲ 1/2 ಇಂಚ್ ಅಂದರೆ ಅಲ್ಲಿಗೆ 1 ಇಂಚ್ ಆಗುತ್ತೆ. ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ,
ಇಲ್ಲಿಂದ ನಮಗೆ 1 ಇಂಚಿಗೆ ಇಲ್ಲಿಂದ ಅಂದರೆ 1.5 ಇಂಚಿಗೆ ತಗೊಂಡಿದ್ವಲ್ಲ, ಇದನ್ನು 1 ಇಂಚ್ಗೆ ನಾವು ತಗೋಬೇಕು. ತಗೊಂಡು ಇಲ್ಲಿ ಮಾರ್ಕನ್ನು ಮಾಡಿಕೊಂಡೆ. ಇಲ್ಲಿಂದ ಕೆಳಗಡೆಗೆ ನಮಗೆ 7 ಇಂಚ್ ಬೇಕು. ನಮಗೆ ಫ್ರಂಟ್ ನೆಕ್ಕು 7 ಇಂಚ್ ಬೇಕು. 7 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿಂದ 9.25 ಇಂಚು ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. 9.25 ಪ್ಲಸ್ ಇಲ್ಲಿ ಹಾಕಿದ್ದೀನಲ್ಲ, ಅದರಿಂದ 9.25 ಇಂಚ್ ಬರ್ತಿದೆ. ಜೊತೆಗೆ ಅದಾಯ್ತಲ್ವ. ಈಗ ನಾವು ಲೆಂತು 14.25 ಇಟ್ಟಿದ್ದೀವಿ ಅಂದರೆ 15.25 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ನಲ್ವ, 15.25 ಅಂದರೆ ಇಲ್ಲಿ 16.25 17 ಇಂಚನ್ನು ಇಡಬೇಕು. ಕರೆಕ್ಟಾಗಿದೆ ಇದು. ಈಗ ಇದನ್ನು ಸುತ್ತ ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ. ಇದಿಷ್ಟೇ ಹೀಗಿರಲಿ. ಈಗ ಇದನ್ನು ನಾವು ಇಲ್ಲಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ವ, ಇಲ್ಲೂ ಅಷ್ಟೇ ಲೈನನ್ನು ಎಳಿಬೇಕು. ಎಳ್ಕೊಂಡು ಇದನ್ನು ಅಷ್ಟೇ ಬ್ರಾಡ್ ಬೇಕಂತಂದರೆ, ಇಲ್ಲಾಂದರೆ ಏನು ಬೇಕಾಗಿಲ್ಲ ನೋಡಿ. ಈಗ ಇದಾಯಿತು. ಈಗ ಇಲ್ಲಿಂದ ನಾನು ಈಗ ನೋಡಿ ಇದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಹೋಗಿ ಸೇರ್ಕೋಬೇಕು. ಈಗ ಇದಿಷ್ಟ ಆಯ್ತಲ್ವ, ಹಾರ್ಮೋಲ್ ಎಲ್ಲ ಆಗಿದೆ. ಮತ್ತು ಇಲ್ಲಿಂದ ಒಂದು ಲೈನ್ಸನ್ನು ಹಾಕ್ಕೊಡ್ತೀನಿ. ಈಗ ನಾನು ಆಗಲೇ ಇದನ್ನು ಮಾರ್ಜಿನನ್ನು ಬಿಟ್ಟು ಹಾಕ್ಕೊಂಡಿದ್ನಲ್ವ, ಆ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದಾದ ನಂತರ ನಾವು ಇಲ್ಲಿಂದ ಈ ಅಳತೆಗೆ ಇಲ್ಲಿಂದ 3 ಇಂಚಿಗೆ ಒಂದು ಮೇಲ್ಗಡೆಗೆ ಪಟ್ಟಿಗೆ 3 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು 3 ಇಂಚ್ಗೆ ಒಂದು ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೋಬೇಕು. 3 ಇಂಚಿಗೆ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. 3.25 ಇದೆ. 3 ಇಂಚಿಗೆ ಹಾಕ್ಕೊಳ್ಳಿ ನೋಡಿ. 3 ಇಂಚಿಗೆ ಇಲ್ಲಿಂದ 3 ಇಂಚು. ಮೂರು ಇಂಚಿಗೆ ಹಾಕ್ಕೊಂಡಿದ್ದಾದ ನಂತರ ಮೇಲ್ಗಡೆ ಶೇಪ್ಗೆ ನಾವು ಎಕ್ಸ್ಟ್ರಾ 1 ಇಂಚನ್ನು ತಗೊಳ್ಳೋಣ. 1 ಇಂಚು ನಮಗೆ ವಿತ್ ಮಾರ್ಜಿನು ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 2.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಕಾಣಿಸ್ತಿದೆಯಾ ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು ಈ ಕರ್ವಾಗಿ ಈ ರೀತಿ ಮಾಡ್ಕೋತೀನಿ. ಮಾಡಿಕೊಂಡು ಇಲ್ಲಿ ಒಂದು 1/2 ಇಂಚು ಮೇಲ್ಗಡೆಗೆ ಹೋಗ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಬರುತ್ತೆ ಶೇಪು. ಹಾಗಾಗಿ ಈಗ ಇಲ್ಲಿಂದ ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕ್ಕೋಬೇಕು. ಮಧ್ಯ ಸೆಂಟರ್ಗೆ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು, ಕರೆಕ್ಟಾಗಿ 3.25 ಬಂತು. ಈಗ ಈ ಕಡೆ 1/4 ಇಂಚ್, ಆ ಕಡೆ 1/4 ಇಂಚ್ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿಂದ 2.25 ಇಂಚಿಗೆ ಮೇಲ್ಗಡೆಗೆ ಡಾಟ್ಸ್ ನಾನು ತೋರಿಸ್ತಾ ಇರುವಂಥದ್ದು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬ್ರೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ ನೋಡಿ, ನಮಗೆ ನಿಪ್ಪಲ್ ಪಾಯಿಂಟ್, ಅದು ಹಾಕ್ಕೋಬೇಕು. ಮತ್ತು ಇಲ್ಲಿಂದ 2 ಮಧ್ಯ ಎಷ್ಟಿದೆ 6 ಇದೆ, 3ಕ್ಕೆ ಮಾರ್ಕನ್ನು ಹಾಕ್ಕೊಳ್ಳೋಣ. ಇಲ್ಲಿ 1/2 ಇಂಚ್, 1/4 ಇಂಚು ನಾವು ಸ್ಟಿಚಿಂಗ್ ಹೋಗುತ್ತೆ ನೋಡಿ. ಹಾಗಾಗಿ ಈಗ ಇಲ್ಲಿಂದ ಒಂದು 4 ಇಂಚಿಗೆ ಈ ಗೆರೆ ಇದೆಯಲ್ಲ, ಈ ಗೆರೆಯನ್ನು ನೇರವಾಗಿ ಇಟ್ಕೊಂಡು 4 ಇಂಚು ಇಲ್ಲಿಂದ ಒಂದು ಪಾಯಿಂಟ್, ಇದು ಒಂದು ಆ ಕಡೆ ಸ್ಟಿಚಿಂಗ್ ಮಾಡೋದಕ್ಕೆ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ಇದೆರಡರ ಮಧ್ಯದಲ್ಲಿ ನಮಗೆ 4 ಇಂಚ್, 4 ಅಂದರೆ 4ನೇ ಡಾಟ್ಸ್ ಬರುತ್ತೆ ನೋಡಿ. ಇದಿಷ್ಟು ನಮಗೆ ಇದರಲ್ಲಿ ಬರುವಂಥದ್ದು, ಯಾವುದರಲ್ಲಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಬರುವಂತಹ ಕಟ್ಟಿಂಗು. ಹಾಗಿದ್ರೆ ಈಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಅಲ್ವಾ. ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತಿದ್ದೀನಿ. ಫಸ್ಟು ನೀವು ಯಾವಾಗಲೂ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ನೋಡಿ. ಈ ರೀತಿ ಬರುತ್ತೆ ಕ್ರಾಸ್ ಬೆಲ್ಟ್ ನೋಡಿ, ಈ ರೀತಿ ಬಂತಲ್ವ. ಈಗ ನಾವು ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಇದೆ ನೋಡ್ಕೋಬೇಕು ನೋಡಿ. ಇದಾಯ್ತಲ್ವ. ಈಗ ನೋಡಿಕೊಂಡು ಇದನ್ನು ಒಂದು ಸಮವಾಗಿ ಇಟ್ಕೊಂಡು ನೋಡಿ. ಈಗ ನಾನಿಲ್ಲಿ ಕಟ್ ಮಾಡ್ತಾ ಇರುವಂಥದ್ದು ಫ್ರಂಟ್ ನೆಕ್ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಫಿನಿಶಿಂಗ್ ಅಂದರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ, ಇದಿಷ್ಟು ನಿಮಗೆ ಕಟ್ಟಿಂಗ್ ಪಾರ್ಟ್ ನೋಡಿ. ಈ ರೀತಿ ನಾನು ಈಗ ಕಟ್ಟಿಂಗನ್ನು ಮಾಡಿ ತೋರಿಸಿದ್ದೀನಲ್ಲ,
ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ 3 ಪಾಯಿಂಟನ್ನು ತಿಳ್ಕೊಂಡ್ರೆ ನಾವು ಆರಾಮಾಗಿ ಇಷ್ಟು ಕಟಿಂಗನ್ನು ನಾನು ಹೇಗೆ ಮುಗಿಸ್ತೆ ಅನ್ನೋದನ್ನು ನೀವು ನೋಡಿದ್ದೀರಿ ಅಲ್ವಾ. ಹಾಗಿದ್ರೆ ಈಗ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಇದರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.